ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ನಿಯೋಗ ಪ್ರಾರ್ಥನೆಯ ಸಮಾಪ್ತಿ ದಿನವಾಗಿದೆ. ಬಹಳ ಸಂತೋಷದಿಂದ ಆಗಿದೆ ಇಂದು ಭಾಗವಹಿಸುವುದು. ಈ ಶುಶ್ರೂಷೆ ಅನುಗ್ರಹವಾಗಲು ನಿಮ್ಮೊಬ್ಬೊಬ್ಬರ ಪ್ರಾರ್ಥನೆ ಕಾರಣವಾಗಿದೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸಿದ ಎಲ್ಲರನ್ನೂ ನೆನೆಸಿ ಪ್ರಾರ್ಥಿಸುತ್ತೇನೆ. ಹೀಗೆ ಒಂದು ಸಮಯವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಶುಶ್ರೂಷೆಯಲ್ಲಿ ದೇವರು ಮಾಡಿದ ಅದ್ಭುತವನ್ನು ಇಲ್ಲಿ ನೋಡಲು ಆಲಿಸಲು ಸಾಧ್ಯವಾಗುತ್ತಿದೆ. ಜೀವನದಲ್ಲಿ ಈ ನಿಯೋಗ ಪ್ರಾರ್ಥನೆಯಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ನೋಡಲು ಆಲಿಸಲು ಸಾಧ್ಯವಾಗಿದೆ. ದೇವರ ದೊಡ್ಡ ಕಾರ್ಯಗಳು ಇಂದು ಅನುಭವಿಸಲು ಸಾಧ್ಯ. ಹಲ್ಲೆಲೂಯಾ. ನಿಮ್ಮ ನಿಯೋಗವನ್ನು ದೇವರ ಕರಗಳಲ್ಲಿ ಸಮರ್ಪಿಸುತ್ತೇನೆ. ದೇವರ ಅನುಗ್ರಹ ಎಲ್ಲಾ ಕ್ಷೇತ್ರದಲ್ಲಿ ಅನುಗ್ರಹವಾಗಲಿ. ಹಣಕಾಸಿನ ವಿಷಯದಲ್ಲಿ, ರೋಗಿಗಳ ಮೇಲೆ, ಮಕ್ಕಳ ವಿದ್ಯಾಭ್ಯಾಸ, ಭವಿಷ್ಯ, ಉದ್ಯೋಗ, ಪ್ರತಿಯೊಂದು ಕ್ಷೇತ್ರದಲ್ಲೂ ಅನುಗ್ರಹವಾಗಲಿ, ಕೃಪೆಯಿಂದ ತುಂಬಲಿ. ಇಂದು ಆಲಿಸುವ ವಾಕ್ಯ 1 ಅರಸುಗಳು 18ನೇ ಅಧ್ಯಾಯ 31ರಿಂದ 39ರವರೆಗೆ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರನಿಂದ ಇಸ್ರಾಯೇಲ್ ಎಂಬ ಹೆಸರು ಹೊಂದಿದ್ದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಸರ್ವೇಶ್ವರನ ಹೆಸರಿಗಾಗಿ ಒಂದು ಪೀಠವನ್ನು ಕಟ್ಟಿಸಿದನು. ಅದರ ಸುತ್ತಲೂ 20 ಸೇರು ಬಿಜಾವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಕಟ್ಟಿಗೆಯನ್ನು ಪೀಠದ ಮೇಲೆ ಪೇರಿಸಿ ಓರೆಯನ್ನು ವಧಿಸಿ ತುಂಡು ಮಾಡಿ ಅದರ ಮೇಲೆ ಇಟ್ಟನು. ಅನಂತರ ಜನರಿಗೆ 4 ಕೊಡ ನೀರು ತಂದು ಬಲಿಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಈರಿ ಎಂದು ಆಜ್ಞಾಪಿಸಿದನು. ಅವರು ಅಂತೆಯೇ ತೆಗೆದುಕೊಂಡು ಬಂದರು. ಇನ್ನೊಂದು ಸಾರಿ ತನ್ನಿ ಎಂದು ಹೇಳಿದನು. ಅವರು ಇನ್ನೊಮ್ಮೆ ತಂದರು. ಅವನು 3ನೇ ಸಾರಿ ಅದೇ ಪ್ರಕಾರ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ನೀರು ವೇದಿಯ ಸುತ್ತಲೂ ಹರಿಯಿತು. ಇದಲ್ಲದೆ ಅವನು ಕಾಲುವೆಯನ್ನು ನೀರಿನಿಂದ ತುಂಬಿಸಿದನು. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿ ಎಲಿಯನು ಪೀಠದ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ ಸರ್ವೇಶ್ವರ, ನೀವೊಬ್ಬರೇ ಇಸ್ರಾಯೇಲರ ದೇವರಾಗಿರುತ್ತೀರಿ ಎಂಬುದನ್ನು ನಾನು ನಿನ್ನ ದಾಸನಾಗಿರುತ್ತೇನೆ ಹಾಗೂ ಇದನ್ನೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದು ಈ ದಿನ ತೋರಿಸಿಕೊಡಿ. ನಮಗೆ ಕಿವಿ ಕೊಡಿ ಸರ್ವೇಶ್ವರ, ನಮಗೆ ಕಿವಿ ಕೊಡಿ. ಸರ್ವೇಶ್ವರನಾದ ನೀವೊಬ್ಬರೇ ದೇವರು ಹಾಗೂ ಈ ಜನರ ಮನಸ್ಸನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳುವರು ಆಗಿರುತ್ತೀರಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಿರಿ ಎಂದು ಪ್ರಾರ್ಥಿಸಿದನು. ಕೂಡಲೇ ಸರ್ವೇಶ್ವರ ಕಡೆಯಿಂದ ಬೆಂಕಿ ಇಳಿದು ಬಂದು ಬಲಿಮಾಂಸವನ್ನು, ಕಟ್ಟಿಗೆ, ಕಲ್ಲು ಮಣ್ಣುಗಳನ್ನು ದಹಿಸಿ ಬಿಟ್ಟಿತು. ಕಾಲುವೆಯಲ್ಲಿದ್ದ ನೀರೆಲ್ಲ ಹೀರಿಬಿಟ್ಟಿತ್ತು. ಜನರೆಲ್ಲರೂ ಅದನ್ನು ಕಂಡು ಬೋರಲು ಬಿದ್ದರು. ಸರ್ವೇಶ್ವರನೇ ದೇವರು, ಸರ್ವೇಶ್ವರನೇ ದೇವರು ಎಂದು ಕೂಗಿದರು. ಪ್ರಿಯರೇ, ಯಾರಾಗಿದೆ ಬಲಿಪೀಠವನ್ನು ನಿರ್ಮಿಸಿದ್ದು? ಎಲಿಯ ಪ್ರವಾದಿ 12 ಕಲ್ಲುಗಳಿಂದ ಬಲಿಪೀಠವನ್ನು ಕಟ್ಟಿದನು ಎಂದು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ಪ್ರಿಯರೇ, ನಿಯೋಗ ಪ್ರಾರ್ಥನೆಯ ಬಲಿಪೀಠವಾಗಿದೆ ಈ ಧ್ಯಾನ ಮಂದಿರ. ದೇವರು ನೀಡಿದ ಸಂದೇಶವಾಗಿದೆ ಈ ಧ್ಯಾನ ಮಂದಿರದಿಂದ ನಿಮಗೆ ಒಂದೊಂದು ದಿನವೂ ಸಾರುತ್ತಿರುವುದು. ನೀವು ಬರೆದು ಇಟ್ಟ ನಿಯೋಗವನ್ನು ಬಲಿಪೀಠಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯ ಒಂದೊಂದು ಪ್ರಾರ್ಥನೆಗಳಿಗೂ ಉತ್ತರ ನೀಡಿ ಇಂದೇ ಅನುಗ್ರಹಿಸಿರಿ. ಇಂದು ನೀನು ನಾನು ರಕ್ಷಣೆ ಹೊಂದಬೇಕು, ಕೃಪೆಯಿಂದ ತುಂಬಬೇಕು, ಅನುಗ್ರಹಿಸಲ್ಪಡಬೇಕು. ಹಲ್ಲೆಲೂಯಾ. ನಿಯೋಗ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಸಕಲರು ದೇವರ ನಾಮದಲ್ಲಿ ಅನುಗ್ರಹಿಸಲ್ಪಡುತ್ತಾರೆ. ಯಾವ ಮತದಲ್ಲಿ ಆದರೂ, ಸಭೆಯಲ್ಲಿ ಆದರೂ, ಜಾತಿ ಮತ ಭೇದವಿಲ್ಲದೆ ಪ್ರಭುವಿನ ಪ್ರೀತಿಯಲ್ಲಿ ಈ ನಿಯೋಗ ಪ್ರಾರ್ಥನೆಯ ಬಲಿಪೀಠದಲ್ಲಿ ನಿಂತುಕೊಂಡು ಪ್ರಾರ್ಥಿಸುತ್ತೇವೆ. ನಿಮ್ಮ ಎಲ್ಲಾ ನಿಯೋಗದ ಮೇಲೆ, ಕುಟುಂಬದ ಮೇಲೆ, ವ್ಯಕ್ತಿಗಳ ಮೇಲೆ ದೇವರ ಅನುಗ್ರಹ ಉಂಟಾಗಲಿ. ನಮ್ಮ ನಿಯೋಗವನ್ನು ಬಲಿಪೀಠದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವ 33 ಬಾರಿ ನಿಯೋಗ ಪ್ರಾರ್ಥನೆ ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಾಳೆ ನವೆಂಬರ್ 1ನೇ ತಾರೀಕು ಡೈಲಿ ಬ್ಲೆಸ್ಸಿಂಗ್ ಪ್ರಾರಂಭವಾಗುತ್ತದೆ. ಎಲ್ಲ ದಿನದ ಪ್ರಾರಂಭದಲ್ಲಿ ದೇವರ ವಾಕ್ಯವನ್ನು ಆಲಿಸಿ ಪ್ರಾರಂಭಿಸುವಾಗ ನಮಗೆ ಅನುಗ್ರಹಗಳು, ಅದ್ಭುತಗಳು ಅನುಭವಕ್ಕೆ ಬರುತ್ತದೆ. ನಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತದೆ. ನಮ್ಮ ಜೀವನ ಅನುಗ್ರಹಿಸಲ್ಪಡುತ್ತದೆ, ಉನ್ನತಕ್ಕೆ ಏರುತ್ತದೆ. ನೀವು ಡೈಲಿ ಬ್ಲೆಸ್ಸಿಂಗಿಗಾಗಿ ಪ್ರಾರ್ಥಿಸಿರಿ.
ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೈ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.